ಮಂಗಳೂರಿನಲ್ಲಿ ಮ್ಯಾಟ್ರಿಮೋನಿ ಮನ್ಮಥನ ಲೀಲೆ ಒಂದೆರಡಲ್ಲ 9 ಮದುವೆಯಾಗಿದ್ದಾನೆ ಈ ಖತರ್ನಾಕ್ ಆಸಾಮಿ. 9 ಯುವತಿಯರ ಬಾಳಲ್ಲಿ ಚೆಲ್ಲಾಟ ಆಡಿದಂತಹ ಕಿಲಾಡಿ ಈತ. ಮದುವೆಯಾಗಿ ಲಕ್ಷ ಹಣ ಪಡೆದು 9 ಯುವತಿಯರ ಬಾಳಲ್ಲಿ ಚೆಲ್ಲಾಟ ಆಡಿದ. ಈ ರೀತಿ ವಂಚಿಸಿದಂತಹ ಸುಶಾಂತ್ ಪೂಜಾರಿ ಎಂಬಾತನ ಭಾರಿ ವಂಚನೆ ಈಗ ಹೊರಬೀಳ್ತಾ ಇದೆ. 9 ಮದುವೆಯಾಗಿ ವಂಚಿಸಿದಂತಹ ಈ ಮ್ಯಾಟ್ರಿಮೋನಿ ಮನ್ಮಥನ ಲೀಲೆ ಹೊರಬೀಳ್ತಾ ಇದೆ. ಈತನೇ ಸುಶಾಂತ್ ಪೂಜಾರಿ. ಮದುವೆಯಾಗಿ ಲಕ್ಷ ಹಣ ಪಡೆದು ವಂಚನೆ ಮಾಡಿದವ. ಒಬ್ಬಿಬ್ರಿಗಲ್ಲ, 9 ಮಂದಿಗೆ ಈ ರೀತಿ ವಂಚಿಸಿದಾನೆ ಈತ. ಯುವತಿಯರಿಂದ ಹಣ ಪಡೆಯೋದು, ಅವರನ್ನ ಮದುವೆಯಾಗೋದು, ವಂಚನೆ ಮಾಡ್ತಾನೆ ಬಂದಿರುವಂಥದ್ದು. 9 ಮದುವೆಯಾದವ ಈಗ ಅಂತೂ ಇಂತೂ ಈತನ ಕೃತ್ಯ ಹೊರಬಿದ್ದಿದೆ. ಮುಂಬೈ ಯುವತಿಯಿಂದ ಈ ಮನ್ಮಥನ ಲೀಲೆ ಹೊರಬಿದ್ದದ್ದು. ಆ ಯುವತಿಯಿಂದ 6.6 ಲಕ್ಷ ಹಣವನ್ನ ಈ ಸುಶಾಂತ್ ಪಡ್ಕೊಂಡಿರ್ತಾನೆ. ಮಂಗಳೂರು ಕಾವೂರು ಠಾಣೆಯಲ್ಲಿ ಸಂತ್ರಸ್ತೆ ದೂರು ಕೊಟ್ಟಿದ್ರು. ಆ ದೂರನ್ನ ಆಧರಿಸಿ ತನಿಖೆ ಆರಂಭಿಸ್ತಾರೆ ಪೊಲೀಸರು. ಬೆಚ್ಚ ಬೀಳ್ತಾರೆ. ಮಾಹಿತಿ ಒಂದೊಂದೇ ಹೊರಬೀಳ್ತಾ ಹೋದಂತೆ ಮುಂಬೈ ಯುವತಿ ಈತನ ವಿರುದ್ಧ ದೂರನ್ನ ಕೊಟ್ಟಿರ್ತಾರೆ. ಆದರೆ ಆಕೆ ಒಬ್ಬರೇ ಅಲ್ಲ ಈತನಿಂದ ವಂಚನೆಗೊಳಗಾದವರು. ಈ ರೀತಿ 9 ಯುವತಿಯರಿಗೆ ಈತ ವಂಚಿಸಿದ್ದಾನೆ ಅನ್ನೋದು ತನಿಖೆ ಮಾಡ್ತಾ ಅಂತ ಹೋದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಮ್ಯಾಟ್ರಿಮೋನಿ ಮೂಲಕ ಗಾಳ ಹಾಕ್ತಾನೆ, ಅವರಿಗೆ ವಂಚನೆ ಮಾಡಿದಾನೆ, ದುಡ್ಡು ಇಸ್ಕೊಂಡಿದ್ದಾನೆ. ಸುಶಾಂತ್ ಕೇಸ್ ಹಿಸ್ಟ್ರಿ ನೋಡಿ ಪೊಲೀಸರೇ ಬೆಚ್ಚ ಬಿದ್ದಿದ್ದಾರೆ. ಮದುವೆಯಾಗಿ ಲಕ್ಷ ಹಣ ಪಡೆಯೋದು, ಎಸ್ಕೇಪ್ ಆಗೋದು. 9 ಯುವತಿಯರಿಗೆ ಇವರಿಗೆ ವಂಚನೆ ಮಾಡಿದ್ದಾನೆ. ಮುಂಬೈನಲ್ಲಿ 2, ಬೆಂಗಳೂರಿನಲ್ಲಿ 2 ವಂಚನೆಯಾಗಿದೆ. ಉಡುಪಿಯಲ್ಲಿ 2 ವಂಚಿಸಿದ್ದಾನೆ. ಕಾರ್ಕಳದ ಯುವತಿಗೂ ಕೂಡ ಮೋಸ ಮಾಡಿದ್ದಾನೆ. ಈ ಸುಶಾಂತ್ ಒಬ್ಬನೇ ಅಲ್ಲ, ಈ ಸುಶಾಂತ್ನ ಮಾವ ಅಂತ ಹೇಳಿ ಭಾಸ್ಕರ್ ಎನ್ನುವ ವ್ಯಕ್ತಿ ನಂಬಿಸ್ತಾ ಇದ್ದ. ಅಳಿಯ ಮಾವ ಅಂತ ಹೇಳಿ ನಂಬಿಸಿ ಐನಾತಿಗಳು ವಂಚನೆ ಮಾಡ್ತಲೇ ಬಂದಿದ್ದಾರೆ. ಭಾಸ್ಕರ್ ಮತ್ತು ಸುಶಾಂತ್ ಪೂಜಾರಿ ಮ್ಯಾಟ್ರಿಮೋನಿ ಮೂಲಕ ಯುವತಿಯರನ್ನ ಸಂಪರ್ಕಿಸೋದು, ಮದುವೆಯಾಗೋದು, ಜೊತೆಗೆ ಅವರಿಂದ ದುಡ್ಡು ಪಡೆಯೋದು, ವಂಚನೆ ಮಾಡ್ತಲೇ ಬಂದಿದ್ದಾರೆ. ಈಗ ಇಬ್ರು ಕೂಡ ಲಾಕ್ ಆಗಿದ್ದಾರೆ. ಮದುವೆಯಾಗಿ ಲಕ್ಷ ಹಣ ಪಡೆದು ನಂತರ ಎಸ್ಕೇಪ್ ಆಗ್ಬಿಡ್ತಿದ್ರು. ಸುಶಾಂತ್ ಪೂಜಾರಿಯ ಮಾವ ಅಂದ್ಕೊಂಡು ಈ ಭಾಸ್ಕರ್ ಪರಿಚಯಿಸಿಕೊಳ್ತಾ ಇದ್ದ. ಈಗ ಇಬ್ರು ಬಲೆಗೆ ಬಿದ್ದಿದ್ದಾರೆ, ಲಾಕ್ ಆಗಿದ್ದಾರೆ. ಮುಂಬೈ ಮೂಲದ ಯುವತಿಯೊಬ್ಬರು ಈ ಬಗ್ಗೆ ದೂರು ಕೊಟ್ಟ ಬೆನ್ನಲ್ಲೇ ಆ ಸಂತ್ರಸ್ತೆ ಕೊಟ್ಟಂತಹ ಮಾಹಿತಿಯನ್ನು ಆಧರಿಸಿ ತನಿಖೆಗಿಳಿತಾರೆ ಪೊಲೀಸರು. ತನಿಖೆಗೆ ಇಳಿದಂತಹ ಪೊಲೀಸರೇ ಬೆಚ್ಚ ಬೀಳ್ತಾರೆ. ಯಾಕಂದ್ರೆ ಕೆದಕದಷ್ಟು ಕೂಡ ಈತನ ವಂಚನೆ ಪ್ರಕರಣಗಳು ಹೊರಬರ್ತಾ ಹೋದವು. ಕೇಸ್ ಹಿಸ್ಟ್ರಿ ನೋಡಿದ್ರೆ ನಿಜಕ್ಕೂ ಅಚ್ಚರಿಯಾಗುತ್ತೆ. ಒಬ್ಬಿಬ್ರಿಗಲ್ಲ, 9 ಮಂದಿಗೆ ವಂಚನೆ ಮಾಡಿರೋದು. ಈ ಮಾವ ಅಳಿಯ ಅಂತ ಹೇಳ್ಕೊಂಡು ಮ್ಯಾಟ್ರಿಮೋನಿ ಮೂಲಕ ಯುವತಿಯರನ್ನ ಸಂಪರ್ಕಿಸಿ ಲಕ್ಷ ಹಣ ಪೀಕಿ ಪರಾರಿಯಾಗ್ತಾ ಇದ್ದವರು ಕೊನೆಗೂ ಲಾಕ್ ಆಗಿದ್ದಾರೆ. ಇನ್ನು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೈರತಿ ಬಸವರಾಜ್ ಸರೆಂಡರ್ ಆದ್ರೆ ಒಳ್ಳೇದು, ಇಲ್ದಿದ್ರೆ ಪೊಲೀಸರು ಬಸವರಾಜ್ ಅವರನ್ನ ಹುಡುಕ್ತಾರೆ ಅಂತ ಹೋಮ್ ಮಿನಿಸ್ಟರ್ ಮಾತನಾಡಿದ್ದಾರೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದ ಬೆನ್ನಲ್ಲೇ ಈಗ ಶಾಸಕ ಬೈರತಿ ಬಸವರಾಜ್ ಅವರಿಗೆ ಬಂಧನದ ಭೀತಿ. ಆದರೆ ಅವರು ಪತ್ತೆಯಾಗಿಲ್ಲ. ಈಗ ಅವರನ್ನ ಹುಡುಕ್ತಾ ಇದ್ದಾರೆ. ಅವರೇ ಬಂದ್ರೆ ಒಳ್ಳೇದು ಅಂತ ಹೋಮ್ ಮಿನಿಸ್ಟರ್ ಮಾತನಾಡಿದ್ದಾರೆ. ಬೈರತಿ ಬಸವರಾಜ್ ಅವರು ಇನ್ನೂ ಕೂಡ ಸಿಕ್ಕಿಲ್ಲ ಸರ್, ನಾಪತ್ತೆ ಆಗಿದ್ದಾರೆ. ಸೊ ಹುಡುಕಕ್ಕೆ ಇನ್ನೂ ಯಾಕೆ ತಡ ಆಗ್ತದೆ ಅಂತ ನಿನ್ನೆ ಅಂತ ಕಂಡು ನಿನ್ನೆ ಅಥವಾ ಮೊನ್ನೆ ಆರ್ಡರ್ ಆಗಿರೋದು ಕೋರ್ಟಲ್ಲಿ. ಸೊ ಅದರಿಂದ ಅವರಿಗೆ ವಾಲಂಟಿಯರ್ ಆಗಿ ಅವರೇ ಬಂದು ಸರೆಂಡರ್ ಆದರೆ ಒಳ್ಳೇದು, ಇಲ್ಲಾಂದರೆ ಹುಡುಕ್ತಾರೆ. ಬೈರತಿ ಬಸವರಾಜ್ ಅವರು ಇನ್ನೂ ಕೂಡ ಸಿಕ್ಕಿಲ್ಲ ಸರ್, ನಾಪತ್ತೆ ಆಗಿದ್ದಾರೆ. ಸೊ ಹುಡುಕಕ್ಕೆ ಇನ್ನೂ ಯಾಕೆ ತಡ ಆಗ್ತದೆ ಅಂತ ನಿನ್ನೆ ಅಂತ ಕಂಡು ನಿನ್ನೆ ಅಥವಾ ಮೊನ್ನೆ ಆರ್ಡರ್ ಆಗಿರೋದು ಕೋರ್ಟಲ್ಲಿ. ಸೊ ಅದರಿಂದ ಅವರಿಗೆ ವಾಲಂಟಿಯರ್ ಆಗಿ ಅವರೇ ಬಂದು ಸರೆಂಡರ್ ಆದರೆ ಒಳ್ಳೇದು, ಇಲ್ಲಾಂದರೆ ಹುಡುಕ್ತಾರೆ.